ಗುರುಗಳೇ ನಮಸ್ತೆ, ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತೇನೆ. ಇಂಡಿಯಾ ಟುಡೇ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಬಿದಿರಿನ ರಸದೌತಣ. ಗುರುಗಳೇ ನಮಸ್ಕಾರ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ? ನಾನು ಪ್ರೆಸೆಂಟ್ ಇರೋದು ಕೇರಳ ರಾಜ್ಯದ ವೈನಾಡು ಡಿಸ್ಟಿಕ್ನ ಮುಟ್ಟಿಲ್ ಎಂಬ ಗ್ರಾಮದ ಒಳಗಡೆ ಬಂದರೆ ಉರಾವು ಅನ್ನೋದೊಂದು ಸಂಸ್ಥೆ. ಆ ಸಂಸ್ಥೆಯ ಹೆಸರೇ ಉರಾವು ಅಂತ ಹೇಳಿ ಊರಾಗಿದೆ. ಬಿದ್ರು ನಮಗೆ ನಿಮಗೆ ಕೇವಲ ನಮ್ಮ ಮನೆ ಪಕ್ಕನೋ ಅಥವಾ ನಮ್ಮ ಅಕ್ಕಪಕ್ಕದಲ್ಲೂ ಇರುವಂಥ 1-2 ಬಿದ್ರುಗಳನ್ನು ನಾವು ನೋಡಿರ್ತೀವಿ. ಇದು ಸಾಮಾನ್ಯವಾಗಿ ಬಿದ್ರು ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಆದರೆ 70-80 ತರಹದ ವೆರೈಟಿ ಇರುವಂಥ ಬಿದ್ರುಗಳು ಈ ನಮ್ಮ ಉರಾವು ಸಂಸ್ಥೆಯಲ್ಲಿ ಇದೆ. ಬೇರೆ ಬೇರೆ ದೇಶದಲ್ಲಿ ಸಿಗುವಂತಹ ಬೇರೆ ಬೇರೆ ಥರದ ಬಿದ್ರುಗಳನ್ನೆಲ್ಲ ತಗೊಬಂದು ಇಲ್ಲಿ ನರ್ಸರಿ ಕೂಡ ಮಾಡಿದ್ದಾರೆ. ಮತ್ತು ಇಲ್ಲಿ ಆ ಬಿದ್ರುಗಳಿಂದ ಯಾವ್ಯಾವ ಬಿದ್ರಿಂದ ಏನೇನು ಪ್ರಾಡಕ್ಟ್ಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಅವರು ಇಲ್ಲಿ ಸ್ಟಡಿಯನ್ನು ಮಾಡ್ತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟವರಿಗೆ ಸುತ್ತಮುತ್ತಲು ಇರೋರಿಗೆ ಎಲ್ರಿಗೂ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಯಾವ್ಯಾವ ಥರದ ಬ್ಯಾಂಬುಗಳಿದಾವೆ ನೋಡಿ. ಇದು ಬ್ಲ್ಯಾಕ್ ಬ್ಯಾಂಬು, ಇದು ಫುಲ್ಲು ಒಳ್ಳೆ ಕಬ್ಬು ಥರ ಇದೆ ನೋಡಿ, ಕಬ್ಬಿನ ಥರ. ಗೋಲ್ಡ್ ಬ್ಯಾಂಬು ನೋಡಿ, ಸೇಮ್ ಗೋಲ್ಡ್ ಇದ್ದಂಗಿದೆ. ಗೋಲ್ಡನ್ ಬ್ಯಾಂಬು ಇನ್ನು ಒನ್ ಆಫ್ ದ ವೆರೈಟಿ ಬ್ಯಾಂಬು. ದಿಸ್ ಇಸ್ ಬುದ್ಧ ಬ್ಯಾಂಬು. ಏನೋ ಲಾಫಿಂಗ್ ಬುದ್ಧ ಹೇಗೆ ಕೂತ್ಕೊಂಡಿರ್ತಾರೋ ಆ ಥರನೇ. ಅದರ ಹೊಟ್ಟೆ ದಪ್ಪ, ತಲೆ ಸಣ್ಣ. ಉರಾವು ಸಂಸ್ಥೆಯ ಒಳಗಡೆ ಹೋಗೋಣ. ಒಳಗೆ ಹೇಗಿದೆ, ಏನು ಎಂತ ಅಂತೇಳಿ ಪ್ರತಿಯೊಂದನ್ನು ತೋರಿಸ್ತೀನಿ. ಹಾಯ್ ಮೇಡಮ್, ನಮಸ್ಕಾರ. ತುಂಬ ಗಿಡಮೂಲಿಕೆ ಮತ್ತು ನ್ಯಾಚುರಲ್ ಫುಡ್ಸನ್ನು ಇವರೆಲ್ಲ ಪಿಕಲ್ಸ್ ರೀತಿ ಮಾಡಿದ್ದಾರೆ. ಮತ್ತು ಬ್ಯಾಂಬೂ ಪಿಕಲ್ಸ್ ಅಲ್ವಾ? ಲೈಕ್ ಬ್ಯಾಂಬೂ ಪಿಕಲ್ಸ್. ಬ್ಯಾಂಬೂ ಶೂಟ್ ಪಿಕಲ್ ಅಂದರೆ ಕಳಲೆ ಅಂತ ಏನು ಕರಿತೀವಲ್ಲ, ಆ ಕಳಲೆಯ ಪಿಕಲ್ಸ್ಗಳನ್ನು ಮಾಡಿದ್ದಾರೆ. ಮತ್ತು ಇದು ಏನು ಬಿದ್ರಕ್ಕಿ ಅಂತ ಹೇಳ್ತೀವಲ್ಲ ನಾವು, ಬ್ಯಾಂಬೂ ರೈಸ್. ದಿಸ್ ಇಸ್ ಬ್ಯಾಂಬೂ ರೈಸ್. ಆ್ಯಕ್ಚುಲಿ ಬ್ಯಾಂಬೂ ರೈಸ್ ಕೂಡ ಇಲ್ಲಿ ಸಿಗ್ತದೆ. ಅರ್ಧ kg-ಗೆ 220 ರೂಪಾಯಿ ಅಂತೆ. ಸೊ ಬ್ಯಾಂಬೂ ಪಿಕಲ್ಸು, ಬ್ಯಾಂಬೂದು ರೈಸು, ಬ್ಯಾಂಬೂಗೆ ಸಂಬಂಧಪಟ್ಟಿದ್ದು ಏನೇನಿದೆಯೋ ಅದೆಲ್ಲ ಕೂಡ ಇಲ್ಲಿ ಸಿಗ್ತದೆ ನೋಡಿ. ಬ್ಯಾಂಬೂಯಿಂದನೇ ಮಾಡಿರುವಂಥದ್ದು ಇದೆಲ್ಲ ಸಾಂಬಾರು ಹಾಕೊಳ್ಳೋಕ್ಕೆ. ಇದು ಈ ಉರಾವು ನರ್ಸರಿ ಒಳಗಡೆ ಶಾಪ್ ಇದೆ. ನೀವು ಬಂದಾಗ ಇಲ್ಲಿ ಕೂಡ ನೀವೇನಾದರೂ ಬೇಕಾದರೆ ಎಲ್ಲ ಶಾಪಿಂಗ್ ಮಾಡ್ಬೋದು. ಬಿದ್ರನ್ನ ಹೇಗೆಲ್ಲ ಬಳಸ್ಬೋದು ಅನ್ನೋದಕ್ಕೆ ಇದು ದೊಡ್ಡ ಮಾದರಿ. ಔಟ್ಸೈಡಲ್ಲಿ ಹೇಗೆ ಕಿಟಕಿಗಳನ್ನು ಈ ರೀತಿನೂ ಮಾಡ್ಬೋದಾ ಅನ್ನೋದಕ್ಕೆ ಇದೊಂದು ಒಳ್ಳೆ ಮಾದರಿ. ನಾವು ಅಂದ್ಕೊಂಡಿದ್ವಿ ಬಿದ್ರು ಕೇವಲ ದೆಬ್ಬೆಗೋ ಅಥವಾ ಇನ್ಯಾವುದಕ್ಕೋ ಅಂತೇಳಿ. ಬಟ್ ಹಂಚಿನ ಬದಲಿ ಈ ರೀತಿ ಮಾಡಿದ್ದಾರೆ ನೋಡಿ. ಒಂದು ಮನೆ ಇದು. ಈ ಮನೆ ಒಳಗಂತೂ ಸೌಂದರ್ಯ ರಾಶಿ ಇದೆ. ಫುಲ್ಲು ಬಿದ್ರಿಂದನೇ ಮಾಡಿರುವಂಥದ್ದು ಇದು. ಬಿದಿರನ್ನು ಟ್ರೀಟ್ಮೆಂಟ್ ಮಾಡ್ತಾರೆ, ಬ್ಯಾಂಬೂವನ್ನು ಟ್ರೀಟ್ಮೆಂಟ್ ಮಾಡ್ತಾರೆ. ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಈ ಬಿದಿರಿಗೆ ಯಾವುದೇ ರೀತಿಯ ಕಾಯಿಲೆ ಬರಲ್ಲ, ಯಾವುದೇ ರೀತಿಯ ಹುಳಗಳು ಹಾನಿ ಮಾಡಲ್ಲ, ಯಾವುದೇ ರೀತಿಯ ಹಾನಿ ಆಗಲ್ಲ. ಸುಮಾರು 10-15 ವರ್ಷ 20 ವರ್ಷಗಳ ಕಾಲ ಈ ಬಿದಿರು ಬಾಳಿಕೆ ಬರ್ತದೆ ಆ ಟ್ರೀಟ್ಮೆಂಟ್ನ ಮಾಡಿದಾಗ. ಅಂತಹ ಟ್ರೀಟ್ಮೆಂಟನ್ನು ಮಾಡುವ ಆ ಪ್ರಾಡಕ್ಟ್ಗಳನ್ನು ರೆಡಿ ಮಾಡುವಂಥದ್ದೇ ಇದು. ಇಲ್ಲೇನು ಮಿಷನ್ ಕಾಣ್ತಾ ಇದೆಯಲ್ಲ, ಈ ಮಿಷನ್ನಲ್ಲಿ ಬ್ಯಾಂಬೂವನ್ನು ಟ್ರೀಟ್ಮೆಂಟ್ ಮಾಡ್ತಾರೆ. ನೋಡ್ತಾ ಇದ್ದೀರಾ ನೀವು. ಈ ಇದರ ಫುಲ್ಲು ಬಿದ್ರಲ್ಲೇ ಕೂಡ ಮಾಡಿದಾರೆ ಅವರು. ಮನೆ ಮಾಡನ್ನು ಹೆಂಗೆ ಬಿದ್ರಲ್ಲಿ ಮಾಡ್ತಾರೋ, ಕಾಂಕ್ರೀಟಲ್ಲಿ ಅಥವಾ ಕಬ್ಬಣ ಮರನ ಬಳಸಿ ಮಾಡ್ತಾರೋ, ಬಟ್ ಇಲ್ಲಿ ಬಿದ್ರಲ್ಲೇ ಮಾಡಿದ್ದಾರೆ. ವೆರಿ ನೈಸ್. ಮನೆ ಒಳಗಡೆ ಈ ರೀತಿಯಾಗಿ ಕಿಟಕಿಗೆ ಹಾಕಿರ್ತಾರಲ್ಲ, ಇದನ್ನೆಲ್ಲ ಹೇಗೆ ಮಾಡ್ತೀಯಾರ ನೋಡಿ. ಹಾಯ್ ಮೇಡಮ್. ಹಾಯ್ ಆಂಟಿ. ಹಾಯ್ ಆಂಟಿ. ಹಾಯ್. ನೋಡಿ ಈ ಥರ ಮಾಡ್ತಾರೆ ಬ್ಯಾಂಬೂಯಿಂದ. ಇದು ಬೇರೆ ಇದು ಏದು ಬ್ಯಾಂಬು? ಇದು ಟ್ರಾವೆಂಕೋರಿಕಾ ಅಂತ ಹೇಳ್ಬಿಟ್ಟು ಇದ್ರ ಹೆಸರು. ಈ ಬ್ಯಾಂಬೂ ಹೆಸರು ಟ್ರಾವೆಂಕೋರಿಕಾ ಅಂತ ಹೇಳ್ಬಿಟ್ಟು. ಈ ಟ್ರಾವೆಂಕೋರಿಕಾ ಬ್ಯಾಂಬೂನ ಅದು ತುಂಬ, ನೀವು ಏನು ಗಣ್ಣು ಅಂತ ಕರಿತೀರಲ್ಲ, ಅದು ಗಣ್ಣು ತುಂಬ ಲಾಂಗ್ ಇರ್ತದೆ. ಅದರಲ್ಲಿ ಈ ಬೇರೆ ಬಿದಿರಿನ ಥರ ಶಾರ್ಟ್ ಇರಲ್ಲ, ಅದು ತುಂಬ ಲಾಂಗಲ್ಲಿ ಅದ್ರ ಗಣ್ಣು ಇರ್ತದೆ. ಅದು ಲಾಂಗ್ ಇರೋದ್ರಿಂದ ಇದು ಈಸಿಯಾಗಿ ಈ ಥರ ಮಾಡ್ತಾರೆ ಅವರು. ಫಸ್ಟ್ ಸ್ಟೆಪ್ಪು ಈ ಥರ ಕಟ್ ಮಾಡ್ಕೊಳ್ತಾರೆ ಎಲ್ಲ. ಅದಾದಮೇಲೆ ಆ ಥರ ಫುಲ್ ನೈಸ್ ಮಾಡ್ಕೊಳ್ತಾರೆ. ಇನ್ನು ಸೆಕೆಂಡ್ ರೌಂಡ್ ಅದು ಮೇಡಮ್ ಮಾಡ್ತಿದ್ದಾರೆ. ಥರ್ಡ್ ರೌಂಡು ಲಾಸ್ಟಿಗೆ ಬರ್ಬೇಕಾದ್ರೆ ಈ ಥರ ಚಿಕ್ಕ ಕಡ್ಡಿ ಆಗಿರುತ್ತೆ. ಈ ಥರ ಚಿಕ್ಕ ಕಡ್ಡಿಯನ್ನು ಒಂದು ಮೆಷಿನ್ ಇದೆ, ಆ ಮೆಷಿನಲ್ಲಿ ಹಾಕ್ಬಿಟ್ಟು ಫುಲ್ಲು ಹೆಣಿತಾರೆ. ಹೆಣದ ನಂತರ ಈ ಥರ ಚಾಪೆ ಥರ ಆಗುತ್ತೆ. ಚಾಪೆ ಥರ ಇದನ್ನು ನೀವು ಇದಕ್ಕೆ ನೋಡಿ, ಇದಕ್ಕೆ ಕಲರ್ ಕೊಟ್ಟಿದ್ದಾರೆ. ಅದಕ್ಕೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಅದು ಬ್ಲ್ಯಾಕ್ ಕಲರ್ದು ದೊಡ್ಡದು. ಇಲ್ಲಿ ಹಾಕಿದಾರಲ್ಲ, ಈ ಥರ ಸ್ಕರ್ಟನ್ಗಳನ್ನು ಹಾಕ್ತಾರೆ ಇಲ್ಲಿ. ಈ ಸ್ಕರ್ಟನ್ನು ಹೇಗೆ ಮಾಡ್ತಾರೆ ಅಂದರೆ ಈ ಮಿಷನಲ್ಲಿ ಇದರಲ್ಲಿ ಹೆಣಿತಾರೆ.
ಒಳಗೆ ಬಂದರೆ ಬಿದಿರಿನ ರಸದೌತಣ. ಹೀಗೆ ಬಂದರೆ ನೋಡಿ, ಇಲ್ಲೇನೋ ಒಂಥರ ಡಿಸೈನ್ ಮಾಡಿದ್ದಾರೆ. ಇದೇನು ಗೊತ್ತಾ, ಇದು ಬಿದಿರಿನ ಒಳಗಡೆ ಇರ್ತದಲ್ಲ, ಗಣ್ಣು ಅಂತ ಕರಿತೀರಲ್ಲ, ಆ ಗಣ್ಣಿನ ಒಳಗಡೆ ಇರುವಂಥದ್ದು ಇದು ಎಲ್ಲ ನೋಡಿ. ಇಲ್ಲಿ ಇಷ್ಟೇ ಇರೋದು, ನೀವು ಒಳಗಡೆ ಹೋಗ್ಬೇಕಲ್ಲಿ ವಾವ್ ಅಂದ್ಬಿಡ್ತೀರ. ಹಂಗೆ ಗೋಡೆಗಳಿಗೆಲ್ಲ ಈ ರೀತಿಯಾಗಿ ಡಿಸೈನ್ಗಳನ್ನು ಮಾಡಿದ್ದಾರೆ. ದಿಸ್ ಇಸ್ ಆರ್ಟ್ ಗ್ಯಾಲರಿ. ಹಾಂ, ಈಗ ಈ ಬಾಕ್ಲು ಓಪನ್ ಮಾಡ್ತಾ ಇದ್ದಾರೆ. ಒಳಗಡೆ ಹೋದರೆ ವಾವ್ ನೋಡಿ, ಬಿದಿರುವಿನಲ್ಲೇ ಮಾಡಿರುವಂಥದ್ದಿದು ಮನೆಗಳು. ಬೇರೆ ಬೇರೆ ಮಾಡೆಲ್ಸ್ಗಳಿದು, ಅಂದರೆ ಈ ರೀತಿಯೇ ಮನೆ ಮಾಡಬೇಕು ಅನ್ನೋದಕ್ಕೆ ಮಾಡೆಲ್ಗಳಿದು. ಮತ್ತು ಮಿರರ್ಗಳು, ಮಿರರ್ ಕಟ್ಗಳು. ಇದೊಂದು ಹೊಳೆ ಅಂತ ಅಂದ್ಕೊಂಡ್ರೆ ಇದು ಅಲೆಗಳು ಬರ್ತಾ ಇರೋ ಥರ ಅಲೆಗಳ ಮೇಲ್ಗಡೆ ತಾವರೆ ಎಲೆಗಳು, ತಾವರೆ ಹೂಗಳು ಅರಳಿರೋ ಹಾಗೆ ಫೀಲ್ ಕೊಡ್ತದೆ ಇದು ನಾನು ಫಸ್ಟು ಥಿಂಕ್ ಮಾಡಿದ್ದು ಪಿರಮಿಡ್ ಇರ್ಬೋದಾ, ಅದ್ರ ಒಳಗಡೆ ಇರುವಂಥದ್ದು ಮಮ್ಮಿ ಇರ್ಬೋದಾ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಅಲ್ಲ, ಇದು ತಾಯಿ ಸ್ನೇಲ್ ಅಂತ ಕರೀತಾರಲ್ಲ, ಇದು ಸ್ನೇಲು. ಅದ್ರ ಮೇಲೆ ಚಿಕ್ಕ ಚಿಕ್ಕ ಸ್ನೇಲ್ಗಳೆಲ್ಲ ಹಿಂಗೆ ಹತ್ಕೊಂಡಿದ್ದಾವೆ. ಇದ್ರ ತಲೆ ಇದನ್ನು ಹೇಳುತ್ತೆ ನೋಡಿ. ಇದು ಮರದೊಳಗಡೆ ಇದೇನು ಫಿಶ್ ಮಾಡಿದಾರಲ್ಲ, ಈ ಫಿಶ್ ಕೂಡ ಬ್ಯಾಂಬೋಲೇ ತಯಾರಿಸಿರುವಂಥದ್ದು, ಬ್ಯಾಂಬೋಲೇ ಮಾಡಿರುವಂಥ ಡಿಸೈನ್ ಇದೆ ನೋಡಿ. ನಿಮ್ಮ ಮನೆ ಮೇಲ್ಗಡೆ ಮಾಡಿ ಮೇಲೆ ಹೋಗ್ಬೇಕಾದ್ರೆ ಸೈಡಲ್ಲಿ ಸ್ಟೀಲಲ್ಲೋ ಅಥವಾ ಕಾಂಕ್ರೀಟಲ್ಲೋ ನಾವು ಡಿಸೈನ್ ಮಾಡಿಸಿರ್ತೀವಿ. ಇಲ್ಲಿ ನೋಡಿ, ಫುಲ್ಲು ಬ್ಯಾಂಬೋಲೇ ಮಾಡಿದ್ದಾರೆ. ಗೋಡೆಗೆ ಡಿಸೈನ್ ಹೆಂಗೆ ಮಾಡಿದ್ದಾರೆ ನೋಡಿ. ಇದು ನೋಡಿ, ಇದೊಂದು ಆರ್ಟಿಗೆ ನೀವು ವ್ಯಾಲ್ಯೂ ಮಾಡೋಕ್ಕೆ ಸಾಧ್ಯನೇನ್ರಿ. ಬ್ಯಾಂಬೋಲ್ ಮಾಡಿರುವಂಥ ಇದನ್ನು ಎಲಿಫೆಂಟ್ ಬ್ಯಾಂಬು ಅಂತ ಕರೀತಾರೆ. ಭಾಳ ದೊಡ್ಡ ಮಟ್ಟದ ಬ್ಯಾಂಬು ಇದು. ಆನೆ ಕಾಲಿನ ಗಾತ್ರದಲ್ಲಿ ಇರ್ತದೆ ಈ ಬ್ಯಾಂಬು. ಇಷ್ಟು ದೊಡ್ಡ ಗಾತ್ರದ ಬ್ಯಾಂಬು ಅಲ್ಲಿ ಡಿಸೈನ್ಗಳನ್ನು ಮಾಡಿದ್ದಾರೆ ಇವರು. ಸಖತ್ತಾಗಿದೆ. ಇದರಲ್ಲೂ ಮನುಷ್ಯನನ್ನು ಮಾಡಿದ್ದಾರೆ ನೋಡಿ. ಏನು ಸಖತ್ತಾಗಿದ್ದಾರೆ. ಬಿದ್ರಲ್ಲಿ ಬ್ಯಾಂಬೋಲ್ಲೇ ಮಾಡಿರೋ ಸೋಫಾ ಇದು ನೋಡಿ. ಇದು ಟಿಪಾಯಿ ಫುಲ್ ಬ್ಯಾಂಬೂವಿನ ಪೀಸ್ಗಳಲ್ಲೇ ಮಾಡಿರುವಂಥದ್ದು. ಇದು ಅನ್ಸೋದೇ ಇಲ್ಲ ನಮಗೆ, ಈ ಥರನೂ ಮಾಡ್ಬೋದಾ ಬ್ಯಾಂಬೂಲ್ಲಿ, ಈಸ್ ಪಾಸಿಬಲ್ ಅಂತ ಹೇಳಿ ಅನಿಸ್ಬಿಡುತ್ತೆ. ಈಗ ನಿಮಗೆ ಬ್ಯಾಂಬುಗಳಿಂದನೇ ಮಾಡಿರುವಂಥ ಇನ್ನಷ್ಟು ಡಿಸೈನ್ಗಳನ್ನು ತೋರಿಸ್ತೀನಿ. ವಾ ಏನೇನೆಲ್ಲ ವಸ್ತುಗಳಿದ್ದಾವೆ ಅಂತಂದರೆ ಬಿದ್ರಲ್ಲಿ ಈ ಥರನೆಲ್ಲ ಮಾಡ್ಬೋದು ಅನ್ನೋದು ನಿಜವಾಗ್ಲೂ ನಮಗೆಲ್ಲ ಶಾಕ್ ಆಗಿಬಿಡುತ್ತೆ ಈ ವಿಡಿಯೋ ನೋಡಿದಾಗ. ನೋಡಿರ್ಬೋದು ನೋಡಿ, ಕನ್ನಡಿ ಇದೆ, ಮತ್ತು ಇದೆಲ್ಲದು ಝೂಮರ್ಗಳು. ಮನೆಯಲ್ಲಿ ರೆಸಾರ್ಟ್ಗಳನ್ನೆಲ್ಲ ಝೂಮರ್ಗಳಲ್ಲಿ ವೆರೈಟಿಯಾಗಿ ಝೂಮರ್ಗಳನ್ನು ಮಾಡೋದ್ರ ಮೂಲಕ ರೆಸಾರ್ಟ್ಗಳನ್ನು ಆ ರೀತಿಯಾಗಿ ಡಿಸೈನ್ ಮಾಡ್ಬೋದು. ಬ್ಯೂಟಿಫುಲ್ಲು ಆರ್ಟ್ ಅಲ್ವೇನ್ರಿ. ನಿಜವಾಗ್ಲೂ ಒಂದು ಆರ್ಟಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಮತ್ತು ಆ ಆರ್ಟ್ ಕೂಡ ಹಾಗೆ ಮಾಡುವವನು ಕೈ ಚಳಕ ಯಾರು ತಾನೇ ಅದನ್ನ ಅರಿಯೋಕ್ಕೆ ಸಾಧ್ಯ, ಅದನ್ನು ಬೆಲೆ ಕಟ್ಟೋಕ್ಕೆ ಸಾಧ್ಯ. ನೋಡಿ, ಇವರೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿರುವಂತಹ ಎಲ್ಲ ಬಿದಿರಿನ ಅಥವಾ ಬ್ಯಾಂಬಿನ ಅಥವಾ ಗಳಗಳಿಂದ ಮಾಡಲ್ಪಟ್ಟಂಥ ಬೇರೆ ಬೇರೆ ಐಟಮ್ಸ್ಗಳನ್ನೆಲ್ಲ ನೋಡ್ತಾರೆ, ಖುಷಿ ಪಡ್ತಾರೆ, ತೊಗೊಂಡು ಹೋಗ್ತಾರೆ ಕೂಡ. ಕೆಲವರೆಲ್ಲ ತುಂಬ ಜನ ಫಾರಿನರ್ಸು ಅವರೆಲ್ಲ ಬರ್ತಾ ಇರ್ತಾರೆ ಇಲ್ಲಿ ಯಾವಾಗಲೂ. ನೋಡಿ, ಡಿಸೈನ್ ಆಗಿರುವಂಥ ಬ್ಯಾಂಬೂ ಆರ್ಟ್ಗಳು ಇವು ನೋಡಿ. ಇದು ಬುಕ್ ಥರ ಏನೋ ಮಾಡಿದ್ದಾರೆ, ಸೂಪರ್ ಇದೆ. ಸೂಪರ್. ಮೊಬೈಲ್ ಸ್ಪೀಕರ್ musical.
ಗುರುಗಳೇ ನೋಡಿದ್ರಲ್ಲ ಹೇಗಿದೆ ಬ್ಯಾಂಬೂ ನರ್ಸರಿ ಅಥವಾ ಬ್ಯಾಂಬೂ ಪ್ರಾಡಕ್ಟ್ಸ್ಗಳು ಎಲ್ಲ ನೋಡಿದ್ದೀರಾ, ಎಲ್ಲರೂ ಖುಷಿ ಪಟ್ಟಿದ್ದೀರಾ ಅಂತ. ಸಾಕಾಗಿದೆ. ಇಡೀ ಬ್ಯಾಂಬೂ ಏನು ಸಾಮ್ರಾಜ್ಯ ಇದೆಯಲ್ಲ, ಬಿದಿರಿನ ಸಾಮ್ರಾಜ್ಯ ಅದ್ಭುತ. ನೀವು ನೆನ್ಪಿಡ್ಕೊಳ್ಳಿ, ಕೇರಳ ರಾಜ್ಯಕ್ಕೆ ಬಂದರೆ ವಯನಾಡು ಬರಬೇಕು. ವಯನಾಡು ಎಲ್ರಿಗೂ ಗೊತ್ತಿದೆ, MP ಕಾನ್ಸ್ಟಿಟ್ಯುನ್ಸಿ ರಾಹುಲ್ ಗಾಂಧಿ ಅವರು ಇಲ್ಲಿಂದನೇ ಗೆದ್ದಿರೋದು ಅಟ್ ಪ್ರೆಸೆಂಟ್ ಕೂಡ. ವಯನಾಡು ಡಿಸ್ಟಿಕ್ಕಲ್ಲಿ ಮುಟ್ಟಿಲ್ ಅಂತ ಹೇಳಿ ಒಂದು ಊರಿದೆ. ಕರ್ನಾಟಕ ಚಿಕ್ಕಮಂಗ್ಳೂರಿಗೂ ಮತ್ತು ಕೇರಳ ವಯನಾಡಿಗೂ ಇರುವಂಥ ಮೇನ್ ರೋಡ್ ಅದು. ಮುಟ್ಟಿಲ್ ಅಂತ ಹೇಳಿ ಒಂದು ಊರಿದೆ. ಆ ಮುಟ್ಟಿಲಿಂದ ಒಳಗಡೆ ಬರಬೇಕು, ಒಂದು 5 ಕಿಲೋಮೀಟರ್ ಒಳಗಡೆ ಬಂದರೆ ಉರಾವು ಅಂತ ಹೇಳಿ ಊರು ಸಿಗುತ್ತೆ. ಈ ಸಂಸ್ಥೆ ಹೆಸರು ಉರಾವು. ಸೊ ಹಾಗಾಗಿ ಇಲ್ಲೆಲ್ಲರೂ ಸುತ್ತಮುತ್ತ ಇರೋರು ಉರಾವು ನಿಯರ್ ಅಂತ ಹೇಳ್ಕೊಳ್ತಾರೆ. ಯಾವಾಗಾದ್ರೂ ಬಂದಾಗ ಈ ಬಿದಿರಿನ ಸಾಮ್ರಾಜ್ಯಕ್ಕೆ, ಬಿದಿರಿನ ಬಗ್ಗೆ ನಾಲೆಡ್ಜ್ಗೆ ಇಲ್ಲಿ ಬಂದು ಹೋಗಿ. ನೀವು ಅಂದ್ಕೊಂಡೇ ಇರಲ್ಲ, ಇಂಥೆಲ್ಲ ಬಿದಿರಿದಾವ, ಇಷ್ಟೊಂದೆಲ್ಲ ಬಿದಿರುಗಳಿದಾವ, ಬಿದಿರಲ್ಲೂ ಇಷ್ಟೊಂದು ವೆರೈಟಿಗಳಿದಾವ ಅಂತೆಲ್ಲ ನಿಮಗೆ ಅಚ್ಚರಿ ಆಗ್ತದೆ. ಕರ್ನಾಟಕದಿಂದ ಈ ಉರಾವು ಅಲ್ಲಿ ಕೂಡ ಈ ಬ್ಯಾಂಬೂ ಬಗ್ಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಆ ಟ್ರೈನಿಂಗ್ ತಗೊಳ್ಳೋಕ್ಕೆ ರವಿಕುಮಾರ್ ಅಂತ ಬಂದಿದ್ರು, ಹಾಗೆ ನಮಗೂ ಕೂಡ ಸಿಕ್ಕಿದ್ರು. ಭಾಳ ಚೆನ್ನಾಗಿದೆ. ನಮ್ಮ ಏನು ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಆ ಬಿದಿರುಗಳಿಗಿಂತ ವಿಧ ವಿಧವಾದ ಬಿದಿರುಗಳು ಸಹ ಇಲ್ಲಿದೆ. ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಇಲ್ಲೇನು ಹೇಳ್ಕೊಡ್ತಾ ಇದ್ದಾರೆ ಈ ಟೀಮು, ಉರವು ಸಂಸ್ಥೆ ಏನಿದೆ ಅದಕ್ಕೆ, ಹಾಗೆ ನಮ್ಮಲ್ಲಿ ಕಳಿಸಿರುವಂತಹ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ, VFC ಅಂತಕ್ಕಂಥ ಸಂಸ್ಥೆ ಏನಿದೆ ಅದಕ್ಕೆ ನಮ್ಮ ವೈಯಕ್ತಿಕವಾಗಿ ಹಾಗೆ ತಂಡದ ಪರವಾಗಿ ಹೃತ್ಪೂರ್ವಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಬ್ಲಾಗ್, ಇವತ್ತಿನ ವಿಡಿಯೋ, ಇವತ್ತಿನ ಸ್ಪೆಷಲ್ ಬಿದಿರು ಸಾಮ್ರಾಜ್ಯಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಇಂಥ ಡಿಫ್ರೆಂಟ್ ಇರೋ ಥಾಟ್ಗಳನ್ನಷ್ಟೇ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಸುಮ್ಮನೆ ಎಲ್ಲರೂ ಮಾಡುವಂಥ ಅಥವಾ ಎಲ್ರಿಗೂ ಸಿಗುವಂಥ ಅಥವಾ ಈಸಿಯಾಗಿ ಇರುವಂಥದ್ದನ್ನು ಯಾವುದನ್ನು ನಾನು ಹೆಕ್ಕುವ ಕೆಲಸವನ್ನು ಮಾಡಲ್ಲ. ಎಲ್ಲಿ ಯಾವುದು ಸಿಗಲ್ವೋ, ಏನೋ ಒಂದು ಡಿಫ್ರೆಂಟ್ ಇದೆಯೋ ಅಂಥ ವಿಚಾರಗಳಿಗೆ ನಾನು ಸ್ವಲ್ಪ ವೀಡಿಯೋ ಮಾಡಿ ನಿಮಗೂ ಅದ್ರ ಬಗ್ಗೆ ನಾಲೆಡ್ಜ್ ಬರ್ಸ್ಬೇಕನ್ನೋದಷ್ಟೇ ಉದ್ದೇಶ. ಈ ಥರದೊಂದು ಪ್ರದೇಶ ಇದೆ, ನೀವು ಸಾಧ್ಯ ಆದರೆ ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ. ಹಾಗಾಗಿ ನಾನು ಯಾವಾಗಲೂ ಡಿಫ್ರೆಂಟ್ ಇರುವಂಥದ್ದು, ಎಸ್ಪೆಷಲಿ ಈ ಹಿಂದೆ ಕೂಡ ಮಲೆನಾಡಿನ ವಿಶೇಷತೆಗಳನ್ನು ಹೇಳ್ತಾ ಇದ್ದೆ. ಕೇರಳಕ್ಕೆ ಬಂದಿದ್ದೀನಿ, ಆ ಕೆಲವೊಂದು ವಿಚಾರಗಳನ್ನು ನಾನು ಹೆಕ್ಕಿ ನಿಮಗೆ ಕೂಡ ಹೇಳಿದ್ದೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುಗಳೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ಕೊಳ್ಳಿ, ಸದಾ ಟಚ್ಚಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ಕೂಡ ರಿಪ್ಲೈ ಮಾಡ್ತೀನಿ. ಸೊ ನಿಮ್ಮ ಕಾಂಟ್ಯಾಕ್ಟ್ ಸದಾ ಇರೋಣ, ಸದಾ ಟಚ್ಚಲ್ಲಿರೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Thanks for watching. Please like, share and subscribe to our channel for more updates.